ಜನ ಜಾನುವಾರುಗಳನ್ನ ಕಾಡ್ತಾ ಇದ್ದಂತ ಹುಲಿ ಸೆರೆ. ಬೇರುತಮ್ಮನಹಳ್ಳಿಯ ಸುತ್ತಮುತ್ತಲಿನ ಹಲವಾರು ತಿಂಗಳಿಂದ ಜಾನುವಾರುಗಳನ್ನ ಕೊಂದು ಜನರಲ್ಲಿ ಆತಂಕ ಹುಟ್ಟಿಸಿದಂತ ಸುಮಾರು 7 ವರ್ಷದ ಗಂಡು ಹುಲಿಯು ಬೋನಿನಲ್ಲಿ ಬಂಧಿಯಾಗಿದ್ದು ಗ್ರಾಮಸ್ಥರು ಹಾಗೂ ಅರಣ್ಯ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ನಾಗರಹೊಳೆ ಹುಲಿ ಸುರಕ್ಷಿತ ಪ್ರದೇಶದ ಹುಣಸೂರು ತಾಲೂಕಿನ ಹನಗೋಡಿಗೆ ಸಮೀಪದ ಬೇರುತಮ್ಮನಹಳ್ಳಿಯ ಅರಣ್ಯದಂಚಿನಲ್ಲಿ ಗಾಣದ ಕಟ್ಟೆ ಕಾಲೋನಿ ಬಳಿಯ ಏಟಂಗಳ್ಳಿಯ ಸಿದ್ದೇಗೌಡರ ತಾಳೆ ತೋಟದಲ್ಲಿ ತಿಂಗಳ ಹಿಂದೆ ಇಟ್ಟಿದ್ದಂತಹ ಬೋನಿಗೆ ಸುಮಾರು 6 ರಿಂದ 7 ವರ್ಷದ ಗಂಡು ಹುಲಿ ಸೆರೆಯಾಗಿದ್ದು, ಹುಲಿಯನ್ನ ಸುರಕ್ಷಿತವಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಗಿದೆ. ತಾಲೂಕಿನಲ್ಲಿ ಸೆರೆಯಾದಂತಹ 2ನೇ ಹುಲಿ ಇದಾಗಿದ್ದು ನಿಟ್ಟುಸಿರು ಬಿಟ್ಟಂತ ಜನರು. ಕಳೆದ 4-5 ತಿಂಗಳಿಂದ ಹನಗೋಡು ಸೇರಿದಂತೆ ಸಮೀಪದ ಹೆಮ್ಮಿಗೆ ಕಾಲೋನಿ, ಹೆಮ್ಮಿಗೆ ಹಾಡಿ ಮತ್ತು ಕಾಮನಗೌಡನಹಳ್ಳಿ, ಗೌಡಿಕೆರೆ, ಬಿಆರ್ ಕಾವಲ್, ದೊಡ್ಡಕಟ್ಟೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹುಲಿ ಆಗಾಗ್ಗೆ ಕಾಣಿಸಿಕೊಂಡು 10 ಜನಗಳನ್ನ ಬಲಿ ಪಡೆದಿತ್ತು. ರೈತರು ಜಮೀನಿಗೆ ಹೋಗದಂತಾಗಿದ್ದು, ಇದೀಗ ಬೋನಿನಲ್ಲಿ ಬಂಧಿಯಾಗಿದ್ದರಿಂದಾಗಿ ನಿಟ್ಟುಸಿರು ಬಿಡುವಂತಾಗಿದೆ. ಹುಲಿ ಸೆರೆಗೆ ತಿಂಗಳಿಂದ ಕ್ರಮ. ತಿಂಗಳ ಹಿಂದೆ ಸಿದ್ದೇಗೌಡರ ಅರಣ್ಯದಂಚಿನಲ್ಲಿ ತೋಟದಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ತಾ ಇದ್ದಂತಹ ಹುಲಿಯು ಕರುವಿನ ಮೇಲೆ ದಾಳಿ ನಡೆಸಿತ್ತು. ಅದಲ್ಲದೆ ದನದಾಯಿಗಳ ಹುಲಿ ಕಂಡಿದ್ರು ಮತ್ತು ಅರಣ್ಯ ಇಲಾಖೆಯ ಕೊಂಬಿಂಗ್ ನಡೆಸಿದ್ರು ಪತ್ತೆಯಾಗದ ಹುಲಿ ಸೆರೆಗಾಗಿ ಸಿದ್ದೇಗೌಡರ ತಾಳೆ ತೋಟದಲ್ಲಿ ದೊಡ್ಡ ಬೋನ್ ಇರಿಸಿದ್ದು, ನಿತ್ಯ ಸಂಜೆ ಬೋನ್ನಲ್ಲಿ ಸಿದ್ದೇಗೌಡರ ಕರುವನ್ನ ಕಟ್ಟಿಹಾಕಿ ಬೆಳಗ್ಗೆ ಮನೆಗೆ ಕರೆ ತರ್ತಾ ಇದ್ರು. ಎಂದಿನಂತೆ ಮಂಗಳವಾರ ಬೆಳಗ್ಗೆ ಸಿದ್ದೇಗೌಡರ ಸಹೋದರ ರಾಮೇಗೌಡ ಹಾಗೂ ಬೈರೇಗೌಡ ಮನೆಗೆ ಕರೆ ತರಲು ಹೋಗುತ್ತಿದ್ದಂತೆ ಹುಲಿ ಗರ್ಜನೆ ಕೇಳಿ ಬೆದರಿದ್ದಾರೆ. ಹುಲಿ ಬೋನಿನಲ್ಲಿ ಬಂಧಿಯಾಗಿರುವುದನ್ನ ಖಾತರಿಪಡಿಸಿಕೊಂಡು ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಹುಲಿ ನೋಡಲು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಗ್ರಾಮಸ್ಥರನ್ನ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಬೋನಿನಲ್ಲಿದ್ದಂತಹ ಕರು ಹುಲಿ ಕಂಡು ಅಸ್ವಸ್ಥ. ಕರು ತಿನ್ನಲು ಬಂದಂತಹ ಹುಲಿಯು ಬೋನಿನಲ್ಲಿ ಸೆರೆಯಾಗಿದ್ದರಿಂದಾಗಿ ರಾತ್ರಿಯಿಡೀ ಕರು ಪಕ್ಕದಲ್ಲೇ ಇದ್ದ ಹುಲಿಯನ್ನ ಕಂಡು ಬೆದರಿದ್ದು ತೀವ್ರ ಅಸ್ವಸ್ಥಗೊಂಡಿದೆ ಅಂತ ರೈತರು ಸಿದ್ದೇಗೌಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಜಾನುವಾರುಗಳಿಗೆ ಕಂಟಕವಾಗಿದ್ದ ಈ ಹುಲಿಯು ಸೆರೆ ಹಿಡಿಯಲು ಇಲಾಖೆಯಿಂದ ಅನುಮತಿ ಪಡೆಯಲಾಗಿತ್ತು. ಸೆರೆಯಾದಂತಹ ಹುಲಿಗೆ ಐಡಿ ಸಹ ನೀಡಲಾಗಿತ್ತು. ಸಾಕಷ್ಟು ಬಾರಿ ಕೊಂಬಿಂಗ್ ನಡೆಸಿದ್ರು ಕೂಡ ಹುಲಿ ಒಮ್ಮೆ ಮಾತ್ರ ಥರ್ಮಲ್ ಡ್ರೋನ್ಗೆ ಕಾಣಿಸಿತ್ತು. ಇದೀಗ ಸೆರೆ ಸಿಕ್ಕಿರುವಂತಹ ಹುಲಿಯು ಗಾಬರಿಯಾಗಿ ಗಾಯಗೊಂಡಿದೆ. ಚಿಕಿತ್ಸೆ ನೀಡಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬನ್ನೇರುಘಟ್ಟ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಂತ ಎಸಿಎಫ್ ಲಕ್ಷ್ಮೀಕಾಂತ್ ಅವರು ತಿಳಿಸಿದ್ದಾರೆ.